ಬರೋಣ. ನೆಕ್ಸ್ಟ್ ವೀಕ್ ನವೆಂಬರ್ ಲಾಸ್ಟ್ ವೀಕ್ ಅಲ್ಲಿ ಯಾವ ರೀತಿ ನಾವು ಬ್ಯಾಂಕ್ ನಿಫ್ಟಿನ ಟ್ರೇಡ್ ಮಾಡ್ಬೇಕಂತದನ್ನ ಸ್ವಲ್ಪ ನೋಡ್ಕೊಂಬೋಣ. ಓಕೆ, ಫಸ್ಟಿಗೆ ನಾವು ಏನ್ ಮಾಡೋಣ ಅಂದ್ರೆ ಬ್ಯಾಂಕ್ ನಿಫ್ಟಿ ಮಾಡೋಣ. ಸೊ ಇವಾಗ ಸೆಬಿ ಸರ್ಕ್ಯುಲರ್ ಪ್ರಕಾರ ಏನಾಗಿದೆಪ್ಪ ಅಂದ್ರೆ ಎಲ್ಲವೂ ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ರೂಲ್ಸ್ಗಳನ್ನ ಚೇಂಜಸ್ ಮಾಡಿದ್ದಾರೆ. ಓಕೆ, ಎಫ್ ಅಂಡ್ ಸ್ಪೆಷಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಎಫ್ ಅಂಡ್ ಒಳಗ ಫ್ಯೂಚರ್ ಆಪ್ಷನ್ಸ್ ಒಳಗ ಇಂಡಸ್ಟ್ರೀಸ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ಚೇಂಜಸ್ ಮಾಡಿದ್ರೆ ವೀಕ್ಲಿ ಎಕ್ಸ್ಪೈರ್ಸ್ ಇದಾವ. ಓಕೆ, ಆಮೇಲೆ ಲಾಸ್ ಜಾಸ್ತಿ ಆಗಿದಾವ. ಬ್ಯಾಂಕ್ ನಿಫ್ಟಿದು 15 ಲಾಸ್ 30 ಆಗೈತಿ, ನಿಫ್ಟಿದು 25 60 ಆಗೈತಿ. ಸೊ ಮೊದಲು ಎಲ್ಲರೂ ಏನ್ ಮಾಡಿದ್ರಪ್ಪ ಅಂದ್ರೆ 7,000 ರೂಪಾಯಿ ಯಾರು ಒಂದೊಂದು ಲಾಟ್ ತಗೋತಿದ್ರು ಬ್ಯಾಂಕ್ ನಿಫ್ಟಿ ಒಳಗ ಮತ್ತು ನಿಫ್ಟಿ ಒಳಗ. ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ಒಂದು ಲಾಟ್ ತಗೋಬೇಕಾದ್ರೆ ಕಮ್ಸೆ ಕಮ್ 15-14 ರೂಪಾಯಿ ಬೇಕಾಗ್ತದೆ. ಓಕೆ, ಸೊ ಅಲ್ಲಿ ಡಿಫ್ರೆನ್ಸ್ ನೋಡ್ರಿ, ಏನು ಚೇಂಜಸ್ ಆಗಿರಂಗಿಲ್ಲ. ಒಂದು ಲಾಟ್ ತಗೋವಾಗ ನಿಮಗೆ ಎಷ್ಟು ಅಮೌಂಟ್ ಇರ್ತಲ್ಲ, ಓಕೆ, 1 ಎಷ್ಟು ಇರ್ತಲ್ಲ ಅವಾಗ 1 ಬರ್ತಿತ್ತು. ಇವಾಗ ಲಾಟ್ ಸೈಜ್ ಏನಾಗಿದೆಪ್ಪ ಡಬಲ್ ಆಗಿದೆ. ಇದನ್ನು ಕೂಡ ಅದು ಡಬಲ್ ಆಗಿರುತ್ತೆ. ಹೀಗಾಗಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನಮ್ಗೆ ಇಶ್ಯೂಸ್ ಏನಾಗಿಲ್ಲ. ಇಶ್ಯೂಸ್ ಎಲ್ಲಿ ಬರುತ್ತಪ್ಪ ನಮ್ಗೆ, ಇಶ್ಯೂಸ್ ಎಲ್ಲಿ ಬರುತ್ತಪ್ಪ ಅಂದ್ರೆ ನಾವು ರ್ಯಾಂಡಮ್ ಆಗಿ ಟ್ರೇಡ್ ಮಾಡೋದನ್ನ ಬಿಡಬೇಕಾಗುತ್ತೆ. ಓಕೆ, ನಾವಿಲ್ಲಿ ರ್ಯಾಂಡಮ್ ಆಗಿ ಟ್ರೇಡ್ ಮಾಡೋದನ್ನ ಬಿಡಬೇಕಾಗುತ್ತೆ. ಎಲ್ಲಿ ಬೇಕಾದಲ್ಲಿ ನಾವು ಪುಟ್ ತಗೋದಾಗ್ಲಿ, ಎಲ್ಲಿ ಬೇಕಾದಲ್ಲಿ ಕಾಲ್ ತಗೋದಾಗ್ಲಿ ನಾವು ಮಾಡ್ಲಿಕ್ಕೆ ಬರಂಗಿಲ್ಲ. ನಾವು ಆ ರೀತಿ ಮಾಡ್ಕೊತ ಹೋಗಪ್ಪ ನಮಗೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಲಾಸ್ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂದ್ರೆ ಅವಾಗ ಒಂದು ಲಾಟ್ ಇತ್ತು, ಕಡಿಮೆ ಲಾಟ್ ಇದ್ದಾಗ ಜಾಸ್ತಿ ಪಾಯಿಂಟ್ಸ್ ಕೂಡ ಏನಾಗ್ತಪ್ಪ ಮೈನಸ್ ಹೋದ ದೊಡ್ಡ ಲಾಸ್ ಅನ್ನಿಸ್ತಿರಲಿಲ್ಲ. ಬಟ್ ಈಗ ಲಾಟ್ ಜಾಸ್ತಿ ಆಗಿರೋದ್ರಿಂದ 30 ಜಸ್ಟ್ ಥಿಂಕ್ ಮಾಡ್ರಿ, 30 ಲಾಟ್ ಐತಿ ಬ್ಯಾಂಕ್ ನಿಫ್ಟಿ, 30 ರೂಪಾಯಿ ಮೈನಸ್ ಆಗುತ್ತೆ, 9 ರೂಪಾಯಿ ಮೈನಸ್ ಹೋಗುತ್ತೆ. ಸೊ ಡಿಪೆಂಡ್ ಅಪಾನ್ ಅದು ಯಾರಿಗೆ 9 ರೂಪಾಯಿ ಯಾರಿಗೆ ಅದು ಬಹಳ ಒಂದು ಸಣ್ಣ ಅಮೌಂಟ್ ಇರ್ಬೋದು ಅಥವಾ ಒಬ್ಬರಿಗೆ ಬಹಳ ದೊಡ್ಡ ಅಮೌಂಟ್ ಇರ್ಬೋದು. ಓಕೆ, 9 ರೂಪಾಯಿ ಯಾಕಪ್ಪ ಅಂದ್ರೆ ಅದು ಡಿಪೆಂಡ್ ಅಪಾನ್ ನಿಮ್ಮ ಮೆಂಟಾಲಿಟಿ ಮತ್ತು ಡಿಪೆಂಡ್ ಅಪಾನ್ ನಿಮಗೆ ಒಂದು ಕ್ಯಾಪಿಟಲ್ ಮೇಲೆ ಹೋಗ್ತದೆ. 10 ಲಕ್ಷ ರೂಪಾಯಿ 9 ರೂಪಾಯಿ ದೊಡ್ಡ ಮೊದಲ, ಬಟ್ 1 ಲಕ್ಷ 10,000 ರೂಪಾಯಿ 9 ರೂಪಾಯಿ 9 ರೂಪಾಯಿ ಭಾಳ ದೊಡ್ಡದು. ಯಾಕಪ್ಪ 10,000 ರೂಪಾಯಿ 9 ರೂಪಾಯಿ ಅಪ್ಪ ಅಂದ್ರೆ 30% ಆಗುತ್ತೆ. ಓಕೆ, 9% ಆಗುತ್ತೆ. ಸೊ ನೀವು ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅನ್ನು ಸ್ವಲ್ಪ ನೀವು ಟ್ರೇಡ್ ಮಾಡುವಾಗ ನೆಕ್ಸ್ಟ್ ವೀಕ್ ದಿಂದ ಅಥವಾ ನೆಕ್ಸ್ಟ್ ಮಂತ್ ಟ್ರೇಡ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡ್ರಿ. ಯಾವ ಕ್ವಾಂಟಿಟಿ ಎಲ್ಲಿ ಮಾಡಬೇಕು ಎಲ್ಲಿ ಇಲ್ಲ ಅನ್ನೋದು. ಮತ್ತೆ ರ್ಯಾಂಡಮ್ ಆಗಿ ಎಲ್ಲಿ ಟ್ರೇಡ್ ಮಾಡಕ್ಕೆ ಹೋಗ್ಬೇಡ್ರಿ. ಟ್ರೇಡ್ ಅನ್ನ ಎಲ್ಲಿ ಸಿಗುತ್ತೆ ನಿಮ್ಗೆ ಅಲ್ಲಿ ತಗೊಳ್ಳಿ. ಸಿಕ್ಸ್ ಟ್ರೇಡ್ ತಗೊಳಕ್ ಹೋಗ್ಬೇಡ್ರಿ. ಓಕೆ, ಮೇಲ್ಗಡೆ ಬಂದಾಗ ಮೇಲ್ಗಡೆ, ಕೆಳಗಡೆ ಬಂದಾಗ ಕೆಳಗಡೆ ಮಾರ್ಕೆಟ್ ಅನ್ನ ನೀವು ತಗೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಅದು ಟ್ರೇಡಿಂಗ್ ಅಪರ್ಚುನಿಟಿ ಸಿಗಬೇಕು, ಮಾರ್ಕೆಟ್ ಹೇಳ್ತದೆ ಎಲ್ಲಿ ಏನ್ ಮಾಡ್ಬೇಕಂತ ಅವಾಗ ಮತ್ತೆ ನೀವು ಏನ್ ಮಾಡಿ ತಗೋರಿ. ಸೊ ಬ್ಯಾಂಕ್ ನಿಫ್ಟಿ ನಮ್ಗೆ ಏನ್ ಹೇಳ್ತಪ್ಪ ಅಂದ್ರೆ ಇಲ್ಲಿ ಒಂದು ಸಪೋರ್ಟ್ ಇದೆ ಅಂತ ಹೇಳ್ತೀನಿ. 49,600, 49,800 ಮತ್ತು 600 ರೂಲ್ಸ್ ಇದೆ. ಇಲ್ಲಿ ಸಪೋರ್ಟ್ ಇದೆ. ಒಂದ್ ವೇಳೆ ನಾನು ಮನೆ ಹೇಳಿದಪ್ಪ ಅಂದ್ರೆ ಗುರುವಾರ ಒಂದು ಇದು ವಿಡಿಯೋ, ಆ ವಿಡಿಯೋ ಒಂದು ಏನಾಗಿದೆಪ್ಪ ಅಂದ್ರೆ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ ಅಂತ ಹೇಳಿ ನಿಮಗೆ. ಓಕೆ, ಈ ಹ್ಯಾಮರ್ ಕ್ಯಾಂಡಲ್ ಎಲ್ಲಾಗಿತ್ತಪ್ಪ ಅಂದ್ರೆ ಟಾಪ್ ದಾಗ ಇಲ್ಲ, ಬಾಟಮ್ ದಾಗ ಇಲ್ಲ. ಎಲ್ಲಾ ಕ್ಯಾಂಡಲ್ಗಳು ಎಲ್ಲಾ ಕಡೆ ಆದ್ರೆ ಎಲ್ಲಾ ಕಡೆ ಟ್ರೇಡ್ ಮಾಡಕ್ ಬರಂಗಿಲ್ಲ. ಯಾವ ಕ್ಯಾಂಡಲ್ಗಳು ಯಾವ ಒಂದು ಸಿಚುವೇಶನ್ ದಲ್ಲಿ ಯಾವ ಒಂದು ಪ್ಲೇಸ್ ಅಲ್ಲಿ ಯಾವ ಒಂದು ಡಿಸೈಡ್ ಮಾಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಇದೇ ಹ್ಯಾಮರ್ ಕ್ಯಾಂಡಲ್. ಓಕೆ, ಇದೇ ಹ್ಯಾಮರ್ ಕ್ಯಾಂಡಲ್ ಇಲ್ಲಿ ಆಗಿತ್ತಪ್ಪ ಆದ್ರೆ ನಾವು ಏನ್ ಮಾಡ್ಬೇಕು ಸ್ವಲ್ಪ ಟೇಕ್ ಮಾಡ್ತೀವಿ. ಓಕೆ, ಮಾರ್ಕೆಟ್ ಈ ಹ್ಯಾಮರ್ ಕ್ಯಾಂಡಲ್ ಕೆಳಗಿನ ಓಪನ್ ಕೆಳಗೆ ಬರೋ ಚಾನ್ಸಸ್ ಟಾಪ್ ದಲ್ಲಿ ಇದೆ. ಓಕೆ, ಕ್ಯಾಂಡಲ್ಗಳು ಎಲ್ಲಿ ರೆಡಿ ಆಗ್ಯಾವ ಮತ್ತು ಅದು ಸ್ಪೇಸ್ ಏನೈತಿ, ಪೊಸಿಷನ್ ಐತಿ, ಅದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಏನಾಗಬೇಕು ಅಂದ್ರೆ ಒಂದು ವೀಕ್ಲಿ ಅನಲೈಸ್ ಪ್ರಕಾರ ನೋಡ್ಕೊಂಡು ಹೋದ್ರೆ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಒಂದು ಹೆವಿ ಸಪೋರ್ಟ್ ಇತ್ತು. ಯಾವುದು 50,000. ಓಕೆ, 50,000 ಒಂದು ಹೆವಿ ಸಪೋರ್ಟ್ ಇತ್ತು. ಅದ್ರ ಜೊತೆಗೆ ಏನಾಗಿತ್ತಪ್ಪ ಅಂದ್ರೆ ಸಣ್ಣದಾಗಿರ್ತಕ್ಕಂಥ ಒಂದು ಹಲ್ಕ ಪುಲ್ಕ. ಓಕೆ, ಅಂದ್ರೆ 49,800ರಿಂದ ಓಕೆ 49,800ರಿಂದ 600 ಏನಿತ್ತಪ್ಪ ಅಂದ್ರೆ ಹಲ್ಕ ಪುಲ್ಕ ಏನಾಗಿತ್ತಪ್ಪ 2 ಪಾಯಿಂಟ್ ಒಂದು ಲಿಕ್ವಿಡಿಟಿ ಝೋನ್ ಇತ್ತು. ಓಕೆ, ಯಾವ್ದು ಇತ್ತು? ಲಿಕ್ವಿಡಿಟಿ ಝೋನ್ ಇತ್ತು. ಸೊ ಈ ಲಿಕ್ವಿಡಿಟಿ ಝೋನ್ ಇದ್ದಲ್ಲಿ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಹೆವಿ ಹೆಚ್ ಫಂಡ್ಸ್ ಇದ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ತಮ್ಮ ಚಿಕ್ಕದಾಗಿರುವಂತ ಹೆವಿ ಕ್ವಾಂಟಿಟಿಯನ್ನ ಲಿಮಿಟ್ ಆರ್ಡರ್ದಲ್ಲಿ ಬೈ ಆರ್ಡರ್ದಲ್ಲಿ ಇಟ್ಟಿರ್ತಾರೆ. ಓಕೆ, ನೋಡ್ರಿ ಇಲ್ಲಿನೂ ಬೈ ಆರ್ಡರ್ದಲ್ಲಿ ಇಟ್ಟಿದ್ರು, ಇಲ್ಲಿನೂ ಬೈ ಆರ್ಡರ್ದಲ್ಲಿ ಇಟ್ಟಿದ್ರು. ಓಕೆ, ಇಲ್ಲೆಲ್ಲ ಏನ್ ಮಾಡ್ಕೊಂಡಪ್ಪ ಅಂದ್ರೆ ಬೈ ಆರ್ಡರ್ನ ತಗೊಂಡ್ ಮಾರ್ಕೆಟ್ ಮೇಲ್ಗಡೆ ಹೋಗೈತಿ, ಮತ್ತೆ ಕೆಳಗಡೆ ಬಂದೈತಿ. ಇಲ್ಲಿನೂ ಬೈ ಆರ್ಡರ್ ಇಟ್ಟಿದ್ರು, ಇಲ್ಲಿನೂ ತಗೊಂಡ್ ಹೋಗೈತಿ, ಮತ್ತೆ ಮಾರ್ಕೆಟ್ ಮೇಲೆ ಹೋಗೈತಿ, ಮತ್ತೆ ಕೆಳಗಡೆ ಬಂದೈತಿ. ಇಲ್ಲಿನೂ ಆರ್ಡರ್ ಬೈ ಆಗೈತಿ, ಮತ್ತೆ ಮೇಲ್ಗಡೆ ಹೋಗೈತಿ, ಮತ್ತೆ ಕೆಳಗಡೆ ಹೋಗೈತಿ, ಮತ್ತೆ ಆರ್ಡರ್ ಬ್ಲಾಕ್ ಇಲ್ಲಿ ಆರ್ಡರ್ ಏನ್ ಮಾಡ್ರಪ್ಪ ಅಂದ್ರೆ ತಗೊಂಡಾರ. ಓಕೆ, ಸೊ ಮಾರ್ಕೆಟ್ ಏನಪ್ಪ ಈ ಮಾರ್ಕೆಟ್ ಅನ್ನು ಈ ಒಂದು ಸ್ಟ್ರಕ್ಚರ್ ನೋಡ್ಕೊಂಡ್ರೆ, ಓಕೆ, ಈಗ ನಾನು ಮಾಡಿರ್ತಕ್ಕಂಥ ಸ್ಟ್ರಕ್ಚರ್ ನೋಡ್ಕೊಂಡ್ರೆ ಇಲ್ಲಿ ಏನಿದೆಪ್ಪ ಅಂದ್ರೆ ಇದು ನೀವು ಏನ್ ಅನ್ಬೋದು, ಇದನ್ನ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತ ನೀವು ಅನ್ಬೋದು. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ, ಬಟ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆದ್ರೂ ಕೂಡ ಇದು ಒಂದು ನೆಕ್ ಲೈನ್ ಏನಿದಿಲ್ಲ 50,000, ಈ 50,000 ನೆಕ್ ಲೈನ್ ಎಲ್ಲಿವರೆಗೂ ಕ್ರಾಸ್ ಆಗಲಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಫಾಲ್ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಈ ಒಂದು ಜಾಗ ಏನಿದಿಲ್ಲ, ಈ ಒಂದು ಕ್ಯಾಂಡಲ್ ಜೂನ್ ಏನು ಎಲೆಕ್ಷನ್ ಕ್ಯಾಂಡಲ್ ಇದೆಲ್ಲ ಇದೇನಿದಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ 4,000 ಪಾಯಿಂಟ್ ಅದೇ ನೆಕ್ಸ್ಟ್ ವೀಕ್ ದಲ್ಲಿ ಕವರ್ ಆಗಿದೆ. ಆದ್ರೆ ಇಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ಕೆಳಗಡೆ ಬ್ಲಾಕ್ ಟ್ರ್ಯಾಪ್ ಮಾಡಿದ್ರು ಕೂಡ ಮಾರ್ಕೆಟ್ ಅನ್ನ
ಎಫ್ ಎಸ್ ಐ ಮತ್ತು ಡಿ ಐದವರು ಹೆವಿ ಹೆಜ್ಬರ್ಸ್ ಮ್ಯಾನೇಜರ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ಬೈ ಮಾಡ್ತಾ ಇದ್ದಾರೆ. ಮಾರ್ಕೆಟ್ ಸಸ್ಟೈನ್ ಮಾಡ್ತಾ ಇಲ್ಲ, ಕೆಳಗಡೆ ಮೇಲ್ಗಡೆ ಹೋಗಕ್ಕ ಸಸ್ಟೈನ್ ಮಾಡ್ತಾ ಇದ್ದಾರೆ. ಓಕೆ, ಈ ಒಂದು ವೀಕ್ಲಿ ಅನಾಲಿಸಿಸ್ ನಾವು ಸ್ವಲ್ಪ ನೋಡ್ಕೊಂಡ್ರೆ ನಾನು ಮೊದಲೇ ಹೇಳಿದೆ ಡಬ್ಲ್ಯೂ ಪ್ಯಾಟರ್ನ್ ಅಂತ ಲಾಸ್ಟ್ ವೀಕ್ ಒಂದು 2 ವಾರ ಹಿಂದೆ ಡಬ್ಲ್ಯೂ ಪ್ಯಾಟರ್ನ್ ಅಂತ ಹೇಳಿದ್ದೆ. ಈ ಡಬ್ಲ್ಯೂ ಪ್ಯಾಟರ್ನ್ ಆದ ಕೂಡಲೇ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಇದು ಒಂದು ಡೋಜಿ ಕ್ಯಾಂಡಲ್ ಆಗಿತ್ತು. ಈ ಡೋಜಿ ಕ್ಯಾಂಡಲ್ ಒಂದು ಇಲ್ಲಿ ಡಿಸಿಪ್ಲಿನ್ ಕ್ಯಾಂಡಲ್ ಅಂತ ಹೇಳಿದೆ. ಇನ್ ಡಿಸಿಪ್ಲಿನ್ ಕ್ಯಾಂಡಲ್ ಆದ್ರೂ ಕೂಡ ಇದು ಒಂದು ಏನಾಗಿತ್ತಪ್ಪ, ಇದು ರೆಡ್ ಕ್ಯಾಂಡಲ್ ಕೆಳಗಡೆ ಬಂದಿತ್ತು. ಈ ರೆಡ್ ಕ್ಯಾಂಡಲ್ ಕೆಳಗಡೆ ಬಂದ್ರು ಕೂಡ ವೀಕ್ ಈ ಒಂದು ನಾವು ನೆಕ್ಸ್ಟ್ ಈ ಒಂದು ವೀಕ್ ನಲ್ಲಿ ಏನಾಗಿತ್ತಪ್ಪ, ಇದು ರೆಡ್ ಕ್ಯಾಂಡಲ್ ಇದು ಫಾಲೋ ಥ್ರೂ ಆಗ್ಬೇಕಾಗಿತ್ತು. ಓಕೆ, ಈ ಕ್ಯಾಂಡಲ್ ಫಾಲೋ ಥ್ರೂ ಆಗಬೇಕು. ಈ ರೆಡ್ ಕ್ಯಾಂಡಲ್ ಕೆಳಗೆ ಇನ್ನೊಂದು ರೆಡ್ ಕ್ಯಾಂಡಲ್ ಇಲ್ಲಿ ರೆಡಿ ಆಗ್ಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿಲ್ಲ, ರೆಡಿ ಕ್ಯಾಂಡಲ್ ಆಗಿಲ್ಲ. ಓಕೆ, ಇಲ್ಲಿ ನೆಕ್ಸ್ಟ್ ಫಾಲೋ ಥ್ರೂ ಆಗಿಲ್ಲ. ಇಲ್ಲಿ ಏನಾಗಿದೆಪ್ಪ, ರಿವರ್ಸ್ ಕ್ಯಾಂಡಲ್ ಆಗಿದೆ. ಓಕೆ, ಇಲ್ಲಿ ಏನಾಗಿದೆಪ್ಪ ಅನ್ನೋ ಒಂದು ರಿವರ್ಸ್ ಕ್ಯಾಂಡಲ್ ಆಗಿದೆ. ರಿವರ್ಸ್ ಕ್ಯಾಂಡಲ್ ಆಗಿರೋದ್ರಿಂದ ಏನಾಗಿತ್ತಪ್ಪ ಅಂದ್ರೆ ಇನ್ನಾನು ಕೂಡ ನಮ್ಗೆ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ನಾವು ಹೋಪ್ ಇಟ್ಕೋಬಹುದು. ಓಕೆ, ಹೋಪ್ ಇಟ್ಕೋಬಹುದು ಅಂದ್ರೆ ಇನ್ನ ಬಯರ್ಸ್ ಕೈಯಲ್ಲಿ ಮಾರ್ಕೆಟ್ ಇದೆ ಅಂತ ನಾವು ಒಂದು ಹೋಪ್ ಅನ್ನ ಇಟ್ಕೋಬಹುದು. ಓಕೆ, ಆದ್ರೆ ಈ ಹೋಪ್ ಜೊತೆಗೆ ನಾವು ಇನ್ನೊಂದನ್ನ ಸ್ವಲ್ಪ ನಾವು ಅನಲೈಸೇಷನ್ ಮಾಡಿದ್ರೆ ಇಲ್ಲಿ ಒಂದನ್ನು ನೋಡ್ಕೊಡ್ರಿ, ಮೇಲ್ಗಡೆಯಿಂದ ಕೆಳಗಡೆ ಒಂದು ಏನಾಗಿದೆಪ್ಪ ಅಂದ್ರೆ ಟ್ರೆಂಡ್ ಲೈನ್ ಒಂದು ಇಲ್ಲಿ ಒಂದು ಏನಾಗಿದೆಪ್ಪ ಟ್ರೆಂಡ್ ಲೈನ್. ಈ ಟ್ರೆಂಡ್ ಲೈನ್ ಎಷ್ಟು ಸತಿ ನಮಗೆ ಟಚ್ ಆಗಿದೆ ನೋಡ್ಕೊಡ್ರಿ. ಒಂದ್ ಟಚ್ ಆಗಿದೆ, ಓಕೆ, 2 ಸತಿ ಟಚ್ ಆಗಿದೆ, ಮತ್ತೆ 3 ಸತಿ ಟಚ್ ಆಗಿದೆ. ಹೌದಾ? ಸೊ ಇಲ್ಲಿ ಮಾರ್ಕೆಟ್ ಏನಾಗಿದೆಪ್ಪ, ಇಲ್ಲಿಂದ ಇಲ್ಲಿವರೆಗೆ ಒಂದು 800 ಪಾಯಿಂಟ್ ಮೇಲ್ಗಡೆ ಹೋಗಿದೆ ಒಂದು ವೀಕ್ ನಲ್ಲಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ವೀಕ್ ನಲ್ಲಿ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಎಲ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ನೋಡ್ಕೋಬೇಕು. ಯಾಕಪ್ಪ ನಿಮಗೆ ಮಧ್ಯದಿಂದ ಹೇಳ್ಕೊಟ್ ಬರ್ತಿದ್ರಿ 51,200 ಎಲ್ಲಿವರೆಗೂ ಕ್ರಾಸ್ ಆಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ ಅಂತ ನಿಮ್ಗೆ ಹೇಳ್ಕೊತ ಬರ್ತದೆ. ಓಕೆ, ಸೊ ಇಲ್ಲಿ ನೋಡ್ರಿ, ಮಾರ್ಕೆಟ್ ಒಂದ್ ವೇಳೆ ಸ್ವಲ್ಪ ನೀವು ದೊಡ್ಡ ಮಾಡ್ಕೊಂಡ್ರಿ, ಮಾರ್ಕೆಟ್ ಯಾವ ರೀತಿ ಚಾನ್ಸಸ್ ಇದೆ ಮಾರೆ, ಎಲ್ಲಿವರೆಗೂ 50,000 ದಾಟ ಆಗಿಲ್ಲ, ಆಮೇಲೆ ಎಲ್ಲಿವರೆಗೂ 49,600 ಕ್ರಾಸ್ ಆಗಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಫಾಲ್ ಆಗಿಲ್ಲ. ಓಕೆ, ಇನ್ ಮಾರ್ಕೆಟ್ ಫಾಲ್ ಆದ್ರೆ ಯಾವ ರೀತಿ ಆಗುತ್ತೆ ಅಂತ ನೋಡ್ರಿ, ಒಂದ್ ಸ್ವಲ್ಪ ನೀವು ಅಬ್ಸರ್ವೇಷನ್ ಮಾಡ್ರಿ. ಓಕೆ, ಮಾರ್ಕೆಟ್ ಇಲ್ಲಿ ಏನಾದ್ರು ಈ ಒಂದು ಕ್ಯಾಂಡಲ್ ಅಲ್ಲಿ, ಓಕೆ, ಈ ಒಂದು ಕ್ಲೋಸಿಂಗ್ ಈ ವೀಕ್ ಕ್ಯಾಂಡಲ್ ನಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಗಿ, ಓಕೆ, ಓಪನ್ ಆಗಿ ಸ್ವಲ್ಪ ಹೋಗಿ ಈ ಒಂದು ಟ್ರೆಂಡ್ ಲೈನ್ ದಲ್ಲಿ ಇದೇ ರೀತಿ ಏನು ವೀಕ್ ಇದಲ್ಲ ಇದೇ ರೀತಿ ಮೇಲ್ಗಡೆ ಹೋಗಿ ಒಂದು ಕೆಳಗಡೆ ವೀಕ್ ಮಾಡಿದ್ರೆ, ಓಕೆ, ಮೇಲ್ಗಡೆ ಹೋಗಿ ಕೆಳಗಡೆ ವೀಕ್ ಮಾಡಿದ್ರೆ ನೆಕ್ಸ್ಟ್ ಒಂದು ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಒಂದು ಲೋವರ್ ಸೇವ್ ಮಾಡಿಕೆಸಿಂದ ಕೆಳಗಡೆ ಬಂದ್ರೆ ತುಂಬಾ ಸ್ಪೀಡ್ ಆಗಿ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಇದೇನ್ ರೆಸಿಸ್ಟೆನ್ಸ್ ಇದಿಲ್ಲ, ಇದೇನ್ ಟ್ರೆಂಡ್ ಲೈನ್ ಇದೆಲ್ಲ ಇದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ತನಕ ವರ್ಕ್ ಮಾಡ್ತದೆ. ಓಕೆ, ಇದು ಏನಾಗಿದೆಪ್ಪ ಅಂದ್ರೆ ಒಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ತನಕ ವರ್ಕ್ ಮಾಡ್ತಾ ಇದೆ. ಸೊ ಆದ ಕಾರಣದಿಂದ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಮಾರ್ಕೆಟ್ ಕೆಳಗಡೆ ಬೀಳಲಿಲ್ಲಪ್ಪ ಅಂತಂದ್ರೆ ಒಂದ್ ವೇಳೆ ಇಲ್ಲಿ ಏನಾದ್ರು ಸಸ್ಟೈನ್ ಆದ್ರೆ ಇದೇ ರೀತಿ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರೀನ್ ಕ್ಯಾಂಡಲ್ ಮಾಡಿದ್ರೆ, ಎರಡು ಕ್ಯಾಂಡಲ್ ನಾನು ಹೇಳ್ತಾ ಇಲ್ಲ, ಗ್ರೀನ್ ಕ್ಯಾಂಡಲ್ ಈ ಒಂದು ವೀಕ್ ಗ್ರೀನ್ ಕ್ಯಾಂಡಲ್ ಮಾಡಿದ್ರೆ ನೆಕ್ಸ್ಟ್ ಅದ್ರ ವೀಕ್ ದಲ್ಲಿ ಇದೇನಾದ್ರು ಒಂದು ಕ್ಯಾಂಡಲ್ ಗ್ಯಾಪ್ ಅಪ್ ಓಪನ್ ಆದ್ರೆ ನೆಕ್ಸ್ಟ್ ಮಾರ್ಕೆಟ್ ಸೀದಾ ಸೀದಾ ಏನಾಗುತ್ತಪ್ಪ ಅಂದ್ರೆ ನಮಗೆ ಡೈರೆಕ್ಟ್ ಮಾರ್ಕೆಟ್ 54,000 ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಡಿಸೆಂಬರ್ ಫಸ್ಟ್ ವೀಕ್ ಆಗಿರ್ಬೋದು ಅಥವಾ ಸೆಕೆಂಡ್ ವೀಕ್ ದಲ್ಲಿ ಈ ರೀತಿ ಒಂದು ಏನಾದ್ರು ಸಿನಾರಿಯೋ ಕ್ರಿಯೇಟ್ ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಾನು ಹೇಳ್ತಿರೋದು ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಅಂತ ಚಾನ್ಸಸ್ ಇರುತ್ತೆ. ಆಮೇಲೆ ಇಲ್ಲಿ ಏನದಪ್ಪ ನಮಗೆ ಇಲ್ಲಿನೂ ಕೂಡ ಏನದಪ್ಪ ಹೆವಿ ರೆಸಿಸ್ಟೆನ್ಸ್ ಎಲ್ಲಿದಪ್ಪ ಫಸ್ಟ್ ರೆಸಿಸ್ಟೆನ್ಸ್ ನಮ್ಗೆ ಎಲ್ಲಿದಪ್ಪ ಅಂದ್ರೆ ಒಂದು 52,000 ಸಿಗುತ್ತೆ. ಓಕೆ, ಆಮೇಲೆ ಈ ಒಂದು ಏನು ಝೋನ್ ಇದೆಯಲ್ಲ, ಓಕೆ, 52,500 ಏನು ಝೋನ್ ಇದೆಯಲ್ಲ, ಈ ಒಂದು ಝೋನ್ ಏನಾಗಿದೆಪ್ಪ ಅಂದ್ರೆ ನಮ್ಗೆ ಸ್ವಲ್ಪ ಹೆವಿ ರೆಸಿಸ್ಟೆನ್ಸ್ ಆಗ್ತಕ್ಕಂಥ ಚಾನ್ಸಸ್ ನಮ್ಗೆ ಕಂಡು ಬರುತ್ತೆ. ಇದನ್ನು ಬೇಕಾದ್ರೆ ಡೈರೆಕ್ಟ್ ಮೇಲೆ ಹೋಗ್ತಪ್ಪ ಇರೋದು 54,000 ಮಾರ್ಕೆಟ್ ಬ್ಯಾಂಕ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಈ ರೀತಿ ಆಗ್ಲಿಲ್ಲಪ್ಪ ಅಂದ್ರೆ, ಓಕೆ, ಗ್ಯಾಪ್ ಅಪ್ ಆದಾಗ ನಾನು ಹೇಳಿದೆ ಈ ರೀತಿ ಆಗ್ಲಿಲ್ಲಪ್ಪ ಅಂದ್ರೆ ಒಂದ್ ವೇಳೆ ಮಾರ್ಕೆಟ್ ನೆಕ್ಸ್ಟ್ ವೀಕ್ ಇಲ್ಲೇ ಏನಾದ್ರು ಒಂದು ರೆಡ್ ಕ್ಯಾಂಡಲ್ ಮಾಡಿದ್ರೆ ಅದ್ರ ನೆಕ್ಸ್ಟ್ ವೀಕ್ ಇಲ್ಲೇ ಏನಾದ್ರು ಒಂದು ಕ್ಯಾಂಡಲ್ ಓಪನ್ ಆದ್ರೆ ಡೈರೆಕ್ಟ್ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಮಾರ್ಕೆಟ್ ಕೆಳಗಡೆ ಬರ್ತಪ್ಪ ಅಂದ್ರೆ 49,600 ಬ್ರೇಕ್ ಆದ್ರೆ ಡೈರೆಕ್ಟ್ ಮಾರ್ಕೆಟ್ ಬಹಳ ತುಂಬಾನೇ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಅದಕ್ಕೆ ನೀವು ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ಮಾರ್ಕೆಟ್ ಅನ್ನ ನೋಡ್ಕೊಂಡ್ರಿ. ನೋಡ್ರಿ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಬಂದಿದೆ. ಓಕೆ, ಕೆಳಗಡೆ ಕೂಡ ಏನಿದೆಪ್ಪ ಅನ್ನೋದು ನೀವು ಟ್ರೆಂಡ್ ಲೈನ್ ಅನ್ನ ನೋಡ್ಬೋದು. ಎಲ್ಲಿ ಕೆಳಗಡೆ ಟ್ರೆಂಡ್ ಲೈನ್ ಅನ್ನ ನೋಡ್ಬೋದಪ್ಪ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಬಂದಿದೆ. ಓಕೆ, ಆಮೇಲೆ ಇದ್ರೂ ಕೂಡ ನೋಡ್ರಿ, ಈ ಒಂದು ನೀವು ಟ್ರೆಂಡ್ ಲೈನ್ ಅನ್ನ ನೀವು ಇಗ್ನೋರ್ ಮಾಡಿದ್ರೆ ಈ ಒಂದು ಟ್ರೆಂಡ್ ಲೈನ್ ಅಲ್ಲಿ ನೋಡ್ರಿ ಎಲ್ಲೆಲ್ಲಿ ಇದೆಪ್ಪ ಅಂದ್ರೆ ಒಂದು ಟಚ್ ಆಗಿದೆ. ಓಕೆ, 2, 3, 4, 5 ಇದೇನಾಗಿದೆಪ್ಪ 6ನೇ ಟಚ್ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ಕ್ಯಾಂಡಲ್ ಇಲ್ಲಿ ಬಂದ ಕಿಶಿಂದ ಮೇಲ್ಗಡೆ ಹೋಗಿದೆ, ಈ ರೀತಿ ಬಂದು ಮೇಲ್ಗಡೆ ಹೋಗಿದೆ. ಹೌದಾ? ಅದೇ ರೀತಿಯಾಗಿ ಈ ಒಂದು ಟ್ರೆಂಡ್ ಲೈನ್ ಏನ ಮಾಡ್ಬೋದಪ್ಪ ಅಂದ್ರೆ ಒಂದ್ ವೇಳೆ ರೆಸ್ಪೆಕ್ಟ್ ಮಾಡಿದ್ರೆ, ಓಕೆ,
ಇದು ಟ್ರೆಂಡ್ ಲೈನ್ ಸ್ವಲ್ಪ ರೆಸ್ಪೆಕ್ಟ್ ಮಾಡಿದ್ರೆ ಮಾರ್ಕೆಟ್ ತುಂಬಾನೇ ಮೇಲ್ಗಡೆ ಹೋಗ್ತದೆ ಅನ್ಸುತ್ತೆ. ಅಥವಾ ಈ ಒಂದು ಟ್ರೆಂಡ್ ಲೈನ್ ಅನ್ನ ಈ ಒಂದೇನು ಸಪೋರ್ಟ್ ಇದೆಯಲ್ಲ ಈ ಸಪೋರ್ಟ್ ಮತ್ತು ಈ ಟ್ರೆಂಡ್ ಲೈನ್ ಅನ್ನ ಈ ಒಂದು ಸ್ಪೇಸ್ ಅಲ್ಲಿ ಬ್ರೇಕ್ ಮಾಡಿದ್ರೆ ಡೈರೆಕ್ಟ್ ನಮಗೆ ಮಾರ್ಕೆಟ್ ಇಲ್ಲಿಗೆ ಬರುತ್ತೆ. 4200 ಹೋಗಿರ್ಬೋದು ಅಥವಾ 48,000 ತನಕ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಈ ರೀತಿ ಏನ್ ಮಾಡಬಹುದಪ್ಪ ಅಂದ್ರೆ ಬ್ಯಾಂಕ್ ಒಳಗ ಮಾರ್ಕೆಟ್ ನಾವು ಟ್ರೇಡಿಂಗ್ ಅನ್ನ ಮಾಡಬಹುದು. ಅದೇ ರೀತಿಯಾಗಿ ನಾವು ಸ್ವಲ್ಪ ಬ್ಯಾಂಕ್ ಇದು ಏನ ಮಾಡ್ಬೋದು ಅಂದ್ರೆ ನಿಫ್ಟಿ ಒಳಗೆ ಸ್ವಲ್ಪ ನೋಡ್ಕೊಂಡ್ರೆ ನಿಫ್ಟಿ ಒಳಗೆ ಏನಾಗಬಹುದಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡ್ರೆ ವೀಕ್ಲಿ ಅನಾಲಿಸಿಸ್ ಒಳಗ ತುಂಬಾನೇ ಚೆನ್ನಾಗಿದೆ. ವೀಕ್ಲಿ ಅನಾಲಿಸಿಸ್ ನೋಡ್ಕೊರಿ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಬಂದಿದೆ ಮೇಲ್ಗಡೆಯಿಂದ. ಹೌದಾ, ಇಲ್ಲಿ ನೋಡ್ರಿ ಪ್ರೈಸ್ ಆಕ್ಷನ್ ಹೆಂಗಿದೆಪ್ಪ ಅಂದ್ರೆ ಕೆಳಗಡೆ ಬಂದಿದೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿದೆ, ಮತ್ತೆ ಕೆಳಗಡೆ ಬಂದಿದೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿದೆ, ಕೆಳಗಡೆ ಬಂದಿದೆ ಸ್ವಲ್ಪ ಮೇಲ್ಗಡೆ ಬಂದಿದೆ. ಹೌದಾ, ಸೊ ಇಲ್ಲಿ ಏನಾಗಿದೆಪ್ಪ ಒಂದು ಚಿಕ್ಕದಾಗಿ ಹಿಡ್ಕೊಂಡು ಟ್ರೆಂಡ್ ಲೈನ್ ಬಂದಿದೆ. ಮೊದಲೇ ಟ್ರೆಂಡ್ ಲೈನ್ ಎಲ್ಲಿ ಬಂದಿದೆಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಹೌದಾ, ಇಲ್ಲಿ ನೋಡ್ರಿ ಟ್ರೆಂಡ್ ಲೈನ್ ಎಲ್ಲೆಲ್ಲಿ ಇದೆಯಪ್ಪ ಅಂದ್ರೆ ಒಂದನೇದು ಟ್ರೆಂಡ್ ಲೈನ್ ಇದೆ, ಎರಡನೇದು ಟ್ರೆಂಡ್ ಲೈನ್, ಇಲ್ಲಿ ಮೂರನೇ ಟ್ರೆಂಡ್ ಲೈನ್. ಮೂರ್ ಸತಿ ಏನಾಗಿತ್ತಪ್ಪ ಅಂದ್ರೆ ಈ ಟ್ರೆಂಡ್ ಲೈನ್ ಅನ್ನ ನಾವು ಟಚ್ ಮಾಡ್ಕೊಂತ ಬರ್ತಾ ಇದೀವಿ. ಆಮೇಲೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಫ್ಲಿಪ್ ಝೋನ್ ಇದೆ, ಸ್ಪೇಸ್ ಅಲ್ಲಿ ಇದೆ, ಇಲ್ಲಿ ಫ್ಲಿಪ್ ಝೋನ್ ಇದೆ. ಸೊ ಫ್ಲಿಪ್ ಝೋನ್ ಇರೋದ್ರಿಂದ ಮಾರ್ಕೆಟ್ ಏನಿದೆಪ್ಪ ಕಂಟಿನ್ಯೂಸ್ ಆಗಿ ಕೆಳಗಡೆನೆ ಬಂದಿದೆ. ಮಾರ್ಕೆಟ್ ಇಲ್ಲಿ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಅಂತ ಹೇಳಿದಿಲ್ಲ, ಇಲ್ಲಿ ಏನಾದಪ್ಪ ಸಪೋರ್ಟ್ ತಗೊಂಡಿದೆ 23,200 ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿದೆ. ಓಕೆ, ಈ ಒಂದು ಸಪೋರ್ಟ್ ತಗೊಳ್ಳೋದ್ರಿಂದ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಕೆಳಗಿಂದ ಮೇಲ್ಗಡೆ ಹೋಗಿದೆ. Okay? ಯಾಕಂದ್ರೆ ನಾನು ನಿಮಗೆ ಮೊದಲೇ ಹೇಳ್ತಿದ್ದೆ ಮಾರ್ಕೆಟ್ ಯಾವುದು ಕೆಳಗಿಂದ ಮೇಲ್ಗಡೆ ಹೋಗುತ್ತಾ ಮೇಲಿಂದ ಕೆಳಗಡೆ ಬರತ್ತಂತ. ಇಲ್ಲಿ ನೋಡಿ ಸ್ವಲ್ಪ ಎಷ್ಟು ಕೆಳಗಡೆ ಬಂದಿದೆಪ್ಪ ಅಂದ್ರೆ ಮೇಲಿಂದ ಸರಿಸುಮಾರು 2,500 ಪಾಯಿಂಟ್ ಕೆಳಗಡೆ ಬಂದಿದೆ. 2,500 ಪಾಯಿಂಟ್ ಮಾರ್ಕೆಟ್ ಆಗಿ ಕೆಳಗಡೆ ಬಂದಿದೆ. ಸೊ ಈ ಮಾರ್ಕೆಟ್ ಈ ರೀತಿ ಕೆಳಗಡೆ ಬಂದಿರೋದ್ರಿಂದ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಒಂದು ಸಪೋರ್ಟ್ ಝೋನ್ ಇತ್ತು, ಇಲ್ಲಿ ಫ್ಲಿಪ್ ಝೋನ್ ಇತ್ತು 23,200 ಒಂದು ಫ್ಲಿಪ್ ಝೋನ್ ಇತ್ತು. ಈ 23,200 ಈ ಫ್ಲಿಪ್ ಝೋನ್ ಅನ್ನ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಕೆಳಗಡೆ ಬಂದ ತಕ್ಷಣ ಬೌನ್ಸ್ ಬ್ಯಾಕ್ ಆದ ತಕ್ಷಣ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಇನ್ನ ನಾವು ನೆಕ್ಸ್ಟ್ ವೀಕ್ ಯಾವ ರೀತಿ ಟ್ರೇಡ್ ಮಾಡೋದಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಅನ್ನ ನೀವು ನೋಡಿದ್ರೆ ಯಾವ ರೀತಿ ನಿಮಗೆ ಕಾಣಿಸುತ್ತಪ್ಪ ಅಂದ್ರೆ ಇದು ಕ್ಯಾಂಡಲ್, ಇದು ಒಂದು ಹ್ಯಾಮರ್ ಕ್ಯಾಂಡಲ್ ಇದೆ. ಓಕೆ, ಇದು ಒಂದು ಹ್ಯಾಮರ್ ಕ್ಯಾಂಡಲ್ ಇದೆ. ಬಟ್ ಇದು ಹ್ಯಾಮರ್ ಕ್ಯಾಂಡಲ್ ಎಲ್ಲಿ ಫಾರ್ಮ್ ಆಗಿದೆಪ್ಪ ಅಂದ್ರೆ ಇದು ಡೌನ್ ಟ್ರೆಂಡ್ ಅಲ್ಲಿ ಫಾರ್ಮ್ ಆಗಿದೆ. ಹೌದಾ, ಹ್ಯಾಮರ್ ಕ್ಯಾಂಡಲ್ ಡೌನ್ ಟ್ರೆಂಡ್ ಅಲ್ಲಿ ಫಾರ್ಮ್ ಆಗಿದೆ, ಇದು ಅಪ್ ಟ್ರೆಂಡ್ ಅಲ್ಲಿ ಫಾರ್ಮ್ ಆಗಿಲ್ಲ. ಇದು ಒಂದು ತಲೆ ಒಳಗಿದೆ. ಓಕೆ, ಫಾರ್ಮ್ ಎಲ್ಲಿದೆಪ್ಪ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಫಾರ್ಮ್ ಆಗಿದೆ. ಅದು ಎಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಅಂತಂದ್ರೆ ಇದು ಲೋವರ್ ಹೈ ಅಲ್ಲಿ ಫಾರ್ಮ್ ಆಗಿದೆ. ಎಲ್ಲಿ ಫಾರ್ಮ್ ಆಗಿದೆಪ್ಪ ಅಂದ್ರೆ ಲೋವರ್ ಹೈ ಅಲ್ಲಿ ಇದು ಫಾರ್ಮ್ ಆಗಿರೋದ್ರಿಂದ ಇದು ಮಾರ್ಕೆಟ್ ನೆಕ್ಸ್ಟ್ ಮೇಲ್ಗಡೆ ಹೋಗ್ತದೆ ಅಂತ ನಾವು ಹೇಳಕ್ ಬರಂಗಿಲ್ಲ. ಯಾವಾಗ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಪ್ಪ ಅಂದ್ರೆ ಒಂದು ಕ್ಯಾಂಡಲ್ ಒಂದು ವೀಕ್, ಒನ್ ವೀಕ್ ಮಾರ್ಕೆಟ್ ಏನಾಗಪ್ಪ ಅಂದ್ರೆ ಈ ಒಂದೇನು ಜೋನ್ ಇದೆಯಲ್ಲ ಯಾವುದು 24,000. ಓಕೆ, ಈ 24,000 ಏನ್ ಪಾಯಿಂಟ್ ಇದೆಯಲ್ಲ ಈ 24,000 ಪಾಯಿಂಟ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡಬೇಕು. ಓಕೆ, ಮಾರ್ಕೆಟ್ 24,000 ಬ್ರೇಕ್ ಮಾಡ್ಕೊಂಡು ಒಂದೆರಡು ದಿವಸದಲ್ಲಿ ಏನಾದ್ರು ಕಷ್ಟ ಮಾಡ್ಕೊಂಡ್ರೆ ಸ್ವಲ್ಪ ಮಾರ್ಕೆಟ್ ಮೇಲ್ಗಡೆ ಹೋದ್ರು ಕೂಡ ಇಲ್ಲಿ ಏನಾಗತ್ತಪ್ಪ ನಮಗೆ 24,500 24,500 ಏನಾಗುತ್ತಪ್ಪ ನಮ್ಗೆ ಒಂದು ಹೆವಿ ರೆಸಿಸ್ಟೆನ್ಸ್ ಸಿಗುತ್ತೆ. ರೆಸಿಸ್ಟೆನ್ಸ್ ಸಿಗುತ್ತೆ. ಅದಕ್ಕೆ ಏನಾಗ್ಬೋದಪ್ಪ ಅಂದ್ರೆ ಸ್ವಲ್ಪ ಈ ಒಂದು ವೀಕ್ ದಲ್ಲಿ ಏನಾಗಬೇಕು ನೆಕ್ಸ್ಟ್ ವೀಕ್ ಇಲ್ಲಿ ಸ್ವಲ್ಪ ಮಾರ್ಕೆಟ್ ಹೋಲ್ಡ್ ಮಾಡ್ಬೋದು. ಓಕೆ, ಈ ಮಾರ್ಕೆಟ್ ಇಲ್ಲಿ ಒಂದು ಸ್ವಲ್ಪ ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಆ ಒಂದು ಡಿಸೆಂಬರ್ ಫಸ್ಟ್ ವೀಕ್ ಏನಾಗ್ಬೋದಪ್ಪ ಅಂದ್ರೆ ಇಲ್ಲಿ ಏನಾದ್ರು ಗ್ಯಾಪ್ ಅಪ್ ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು. ಫಸ್ಟ್ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಏನ್ ಇಲ್ಲಿ ನೆಕ್ಸ್ಟ್ ವೀಕ್ ಏನಾದ್ರು ಒಂದು ಪೋಸ್ ಕ್ಯಾಂಡಲ್ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಆಗಿ ಮಾರ್ಕೆಟ್ ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ ಡೈರೆಕ್ಟ್ ಫಸ್ಟ್ ಟಾರ್ಗೆಟ್ ಸಿಗ್ತಕ್ಕಂಥದ್ದು 25,000. ಮತ್ತೆ ಅದು 25,000 ಟಾರ್ಗೆಟ್ ನಮ್ಗೆ ತುಂಬಾ ಸ್ಪೀಡ್ ಆಗ್ತದೆ. ಓಕೆ, ಯಾಕಂದ್ರೆ ಮೊಮೆಂಟಮ್ ಇರುತ್ತೆ. ಮೊಮೆಂಟಮ್ ಇರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಸಿಗುತ್ತೆ. ಈ 25,000 ಮುಗಿದ ಕೂಡಲೇ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ 25,250 25,250 ಸಿಗುತ್ತೆ. ಅದನ್ನು ಕೂಡ ಅದ್ರ ಕೂಡಲೇ ಯಾವಾಗ ಸಿಗುತ್ತಪ್ಪ ನಮ್ಗೆ 25,500 ಸಿಗುತ್ತೆ. ಅದು ಆದ ಕೂಡಲೇ ಡೈರೆಕ್ಟ್ ನಮಗೆ ಎಲ್ಲಿ ಹೋಗುತ್ತಪ್ಪ ಮಾರ್ಕೆಟ್ 26,000. ಓಕೆ, ಈ 26,000 ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ನಮ್ಗೆ ಹೇಳ್ತಾ ಇರೋದು ಟ್ರೆಂಡ್ ಯಾವ್ದೈತಿ ಡೌನ್ ಟ್ರೆಂಡ್ ಐತಿ. ಓಕೆ, ಒನ್ ಇಲ್ಲಿ ಯಾವಾಗ ಮಾರ್ಕೆಟ್ ಹೋಗುತ್ತೆ ಅಂತ ಹೇಳಿದ್ರೆ ಒಂದು ಪೌಸ್ ಕ್ಯಾಂಡಲ್ ಆಗ್ಬೇಕು. ಓಕೆ, ಇಲ್ಲಿ ಒಂದು ಪೌಸ್ ಕ್ಯಾಂಡಲ್ ಆಗಬೇಕು. ಪೌಸ್ ಕ್ಯಾಂಡಲ್ ಆದ ಕೂಡಲೇ ನೆಕ್ಸ್ಟ್ ಇದ್ರ ಮೇಲ್ಗಡೆ ಮಾರ್ಕೆಟ್ ಓಪನ್ ಆದ್ರೆ ಅವಾಗ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರಬಹುದಲ್ಲ? ಹೌದು, ಇರಬಹುದು. ಯಾಕಪ್ಪ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಎಲ್ಲಿ ರೆಡಿ ಆಗೈತಿ ಡೌನ್ ಟ್ರೆಂಡ್ ಓಪನ್ ಆಗಿದೆ, ಡೌನ್ ಟ್ರೆಂಡ್ ಕ್ರಿಯೇಟ್ ಆಗಿದೆ. ಹೌದಾ,
ನೋಡ್ರಿ ಎಲ್ಲಿ ಎಲ್ಲಿ ಲೋವರ್ ಹೈ ಬರುತ್ತ ಆ ಲೋವರ್ ಹೈ ಬಂದಲ್ಲಿ ಏನಾಗಂಗಿಲ್ಲಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಹೆವಿ ಆಗಿ ವರ್ಕ್ ಮಾಡ್ಕೊಂಡು ಮಾರ್ಕೆಟ್ ಸೆಲ್ಲಿಂಗ್ ಅಲ್ಲಿ ಅಪರ್ಚುನಿಟಿ ಜಾಸ್ತಿ ಬರುತ್ತೆ. ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ನೆಕ್ಸ್ಟ್ ವೀಕ್ ಏನಾದ್ರು ಇಲ್ಲಿ ಓಪನ್ ಆದ್ರೆ ಈ ಒಂದು ಸ್ಪೇಸ್ 24,000 ಏನಿದೆಲ್ಲ ಈ 24,000 ಕೆಳಗಡೆ ಓಪನ್ ಆದ್ರೆ ಇಲ್ಲಿ ಏನಾದ್ರು ಸ್ವಲ್ಪ ಒಂದೆರಡು ದಿವಸ ಸಸ್ಟೈನ್ ಆದ್ರೆ ಮಾರ್ಕೆಟ್ ಇದಾಗ ಕೆಳಗಡೆ ಬರ್ತದೆ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ನಮಗೆ ಟ್ರೆಂಡ್ ಲೈನ್ ಏನಾಗಿದೆಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಇದೆ. ಟ್ರೆಂಡ್ ಲೈನ್ ಒಂದು ರೆಸಿಸ್ಟೆನ್ಸ್ ಇದೆ. ಆಮೇಲೆ ಒಂದೆರಡು ದಿವಸ ನೋಡ್ಕೊಂಡ್ರೆ ಈ ಒಂದು ವೀಕ್ ಹೈ ಏನಾದ್ರು ಬ್ರೇಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ರೀಸನ್ ಏನಪ್ಪಾ ಅಂದ್ರೆ ಒಂದೇದು ಟ್ರೆಂಡ್ ಲೈನ್, ಎರಡನೇದು ಏನಪ್ಪಾ ಅಂದ್ರೆ ಟ್ರೆಂಡ್ ಯಾವ್ದೈತಿ ಡೌನ್ ಟ್ರೆಂಡ್ ಐತಿ, ಹೌದಾ. ಸೊ ಅದಕ್ಕೆ ಏನಾಗತ್ತಪ್ಪ ಅಂದ್ರೆ ಈ ಲೋವರ್ ಹೈ ಒಳಗ ಏನಾದ್ರು ಒಂದೆರಡು ದಿವಸ ಸಸ್ಟೈನ್ ಆದ್ರೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಒಂದ್ ವೇಳೆ ಈ ಒಂದು ಏನಾದ್ರು ಲೋ ಬ್ರೇಕ್ ಮಾಡಿದ್ರೆ ಈ ಒಂದು ವೀಕ್ ಕ್ಯಾಂಡಲ್ ಲೋ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ಸೀದಾ ನಮ್ಗೆ ಇಲ್ಲಿ 23,200 ತನಕ ಹೋಗುತ್ತೆ. ಎಲ್ಲಿವರೆಗೂ ಹೋಗುತ್ತಾ 23,200 ತನಕ ಮಾರ್ಕೆಟ್ ಹೋಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಓಕೆ, ಇದನ್ನು ಬ್ರೇಕ್ ಆಗಿ ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ 23,000 ಒಂದು ರೌಂಡ್ ಫಿಗರ್ ಬರುತ್ತೆ. ಆ ರೌಂಡ್ ಫಿಗರ್ ಅನ್ನ ಸ್ವಲ್ಪ ಸಸ್ಟೈನ್ ಮಾಡ್ಕೊಂಡು ಡೈರೆಕ್ಟ್ ಬ್ರೇಕ್ ಆದ್ರೆ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ಡೈರೆಕ್ಟ್ ನಾವು ಮಾರ್ಕೆಟ್ 22,500 ಮಾರ್ಕೆಟ್ ಹೋಗುತ್ತೆ. ಬಟ್ ಈ ಒಂದು 23,000 ಬ್ರೇಕ್ ಆಗಿದೆ. ಈ 23,000 ಏನಾದ್ರು ಬ್ರೇಕ್ ಮಾಡಿದ್ರೆ 22,500 ಪಾಯಿಂಟ್ ತುಂಬಾ ಸ್ಪೀಡ್ ಬಂದ್ಬಿಡುತ್ತೆ, ಹೌದಾ. ತುಂಬಾ ಸ್ಪೀಡ್ ಬಂದ್ಬಿಡುತ್ತೆ. ಯಾಕೆ ಸ್ಪೀಡ್ ಬರುತ್ತಪ್ಪ ಅಂತ ಹೇಳಿ ಕೇಳ್ರಿ. ಇಲ್ಲಿ ಟ್ರೆಂಡ್ ಲೈನ್ ನೋಡ್ರಿ 1, 2, 3, ಹೌದಾ. ಸೊ 1 ಸತಿ ಟಚ್ ಆಗಿದೆ, 2 ಸತಿ ಟಚ್ ಆಗಿದೆ, 3 ಸತಿ ಟಚ್ ಆಗಿದೆ. ಹೆವಿ ಫಾಲ್ ಆಗ್ಬೇಕಾಗಿತ್ತು, ಬಟ್ ಇಲ್ಲಿನ ಹೆವಿ ಫಾಲ್ ಆಗಿಲ್ಲ. ಹೆವಿ ಫಾಲ್ ಆಗ್ಲಕ್ಕೆ ನಮ್ಗೆ ಅಪರ್ಚುನಿಟಿ ಐತಿ. ಒಂದ್ ವೇಳೆ ಈ ಒಂದು ಸ್ಪೇಸ್ ದಲ್ಲಿ ಏನಾದ್ರು 24,000 ಕೆಳಗಡೆ ಮಾರ್ಕೆಟ್ ಸ್ವಲ್ಪ ಸಸ್ಟೈನ್ ಆದ್ರೆ ಏನಾಗ್ತದಪ್ಪ ಅಂದ್ರೆ ಮೂರನೇ ದಿವಸಕ್ಕೆ ಅಥವಾ ಎರಡನೇ ದಿವಸಕ್ಕೆ ಏನಾಗುತ್ತೆ ಮಾರ್ಕೆಟ್ ತುಂಬಾ ಹೆವಿ ಫಾಲ್ ಆಗಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಫಸ್ಟ್ನೇ ಟಾರ್ಗೆಟ್ ಮಿಸ್ ಆದಾಗ, ಎರಡನೇ ಟಾರ್ಗೆಟ್ ಮಿಸ್ ಆದಾಗ, ಮೂರನೇ ಟಾರ್ಗೆಟ್ ಮಿಸ್ ಆದಾಗ, ನಾಲ್ಕನೇ ಟಾರ್ಗೆಟ್ ಮಿಸ್ ಆಗಂಗಿಲ್ಲ. ಇದು ಎಲ್ಲಿ ಡೌನ್ ಟ್ರೆಂಡ್ ನಾನು ನಿಮಗೆ ಪಾಸಿಬಿಲಿಟಿ ಹೇಳ್ತೀನಿ. ಓಕೆ, ಪಾಸಿಬಿಲಿಟಿ ಹೇಳ್ತೀನಿ. ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಹೆವಿ ಫಾಲ್ ಆಗತಕ್ಕಂಥ ಚಾನ್ಸಸ್ ಇರಬಹುದು ಅಥವಾ ಇರ್ಲಿಕ್ಕೂ ಇಲ್ಲ. ಯಾಕೆ ಡಿಪೆಂಡ್ ಅಪ್ಪ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಥವಾ ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ಪ್ರೈಸ್ ಎಕ್ಷನ್ ಮಾಡಿದ್ರೆ ಅದ್ರ ಮೇಲೆ ಹೋಗುತ್ತೆ. ನಾವು ಡೌನ್ ಟ್ರೆಂಡ್ ಹೋಗುತ್ತಂತ ಕೇಸಿಂದ ನಾವು ಅನ್ಕೊಂಡ್ ಕುಂತಾಗ ಅದು ಡೌನ್ ಟ್ರೆಂಡ್ ಹೋಗ್ಲಿಲ್ಲಪ್ಪ ಅಂದ್ರೆ ಅಪ್ ಟ್ರೆಂಡ್ ಹೊಂಟಪ್ಪ ಅಂದ್ರೆ ಮಾರ್ಕೆಟ್ ನಾವು ಏನ್ ಮಾಡ್ಕೋಪ್ಪ ಅಂದ್ರೆ ನಮ್ದು ವ್ಯೂ ಆಫ್ ಮಾರ್ಕೆಟ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ನಾವು ಒಂದೇ ರೀತಿ ಸ್ಟಿಕ್ ಆಗಿ ಕಲ್ಲಿನ ಗತಿಯಲ್ಲಿ ಕೂತ್ರೆ ನಡೆಯುವುದಿಲ್ಲ. ಓಕೆ, ನಾವು ಮಾರ್ಕೆಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅದೇ ರೀತಿ ನಾವು ಮಾರ್ಕೆಟ್ದಲ್ಲಿ ಚೇಂಜ್ ನಮ್ಮನ್ನ ನಾವೇ ಚೇಂಜ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಇಲ್ಲಪ್ಪ ಅಂದ್ರೆ ಇಲ್ಲಿ ನಾವು ಬಹಳ ದಿವಸ ಸಸ್ಟೈನ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಓಕೆ, ಆಮೇಲೆ ಇಲ್ಲಿ ಸ್ವಲ್ಪ ಏನಿದೆಪ್ಪ ಸ್ವಲ್ಪ ಇಲ್ಲಿ ಹೆವಿ ಸಪೋರ್ಟ್ ಇದೆ. ಓಕೆ, ನೋಡ್ರಿ ಇಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ತುಂಬಾನೇ ದಿವಸ ಒಳಗವರೆಗೆ ಮಾರ್ಚ್ ಇಂದ ಮೇ ಒಂದೆರಡು ತಿಂಗಳು ಏನಿದೆಪ್ಪ ಮಾರ್ಕೆಟ್ ಸ್ವಲ್ಪ ಸಸ್ಟೈನ್ ಆಗಿದೆ. ಈ ಒಂದು ಸ್ಪೇಸ್ ಅಲ್ಲಿ ಏನಂದ್ರೆ ಮಾರ್ಕೆಟ್ ಇಲ್ಲಿ ಈ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಮತ್ತೆ ಈ ಒಂದು ಸ್ಪೇಸ್ ಅಲ್ಲಿ ಬಂದ ಕೂಡಲೇ ಏನಾಗುತ್ತೆ ಮಾರ್ಕೆಟ್ ಸಸ್ಟೈನ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಏನಾದ್ರು ಈ ಒಂದು ಕೆಳಗಡೆ ಬಂದು ಇಲ್ಲೇ ಸ್ವಲ್ಪ ಸಸ್ಟೈನ್ ಆಗಿ ಮೇಲ್ಗಡೆ ಈ ರೀತಿನೂ ಹೋಗ್ಬೋದು. ಬಟ್ ಈ ರೀತಿ ಕೆಳಗಡೆ ಬಂದು ಈ ರೀತಿ ಸಸ್ಟೈನ್ ಆಗಿ ಮೇಲೆ ಹೋಗಿ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಅಥವಾ ಒಂದ್ ವೇಳೆ ಈ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಬಂದು ಕುಂತ್ರೆ ಏನಾಗುತ್ತಪ್ಪ ಮಾರ್ಕೆಟ್ ನಿಂತ್ಕೊಂಡ್ ಬಿಡುತ್ತೆ. ಓಕೆ, ಮಾರ್ಕೆಟ್ ಏನಾಗುತ್ತೆ ಇಲ್ಲಿ ನಿಂತ್ಕೊಂಡು ಆಮೇಲೆ ಕೆಳಗಡೆ ಹೋಗುತ್ತೆ ಅಥವಾ ಮೇಲ್ಗಡೆ ಹೋಗ್ಬೋದು. ಸೊ ನೀವ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ನೀವು ಅನಲೈಸಿಸ್ ಮಾಡುವಾಗ ಎಲ್ಲಾ ತರನು ಪಾಸಿಬಿಲಿಟಿ ಎಲ್ಲಾ ರೀತಿನೂ ಪ್ರಾಬಬಿಲಿಟಿಯನ್ನ ನೋಡ್ಕೊಂಡು ಕೆಲಸ ಮಾಡಬೇಕು. ಒಂದೇ ರೀತಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಮೇಲ್ಗಡೆ ಹೋಗೋದಾಗ್ಲಿ ಅಥವಾ ಕೆಳಗಡೆನೆ ಬರುತ್ತೆ ಕೆಳಗಡೆ ಹೋಗೋದಾಗ್ಲಿ ಅಂತ ಆ ರೀತಿ ಟ್ರೇಡ್ ಅನ್ನ ತಗೊಂಡ್ ಕುಂಡ್ರಲಕ್ ಹೋಗ್ಬಿಟ್ರಿ. ಮಾರ್ಕೆಟ್ ಯಾವ ಸ್ಪೇಸ್ ದಲ್ಲಿ ಐತಿ, ಯಾವ ಸಿಚುವೇಶನ್ ದಲ್ಲಿ ಐತಿ, ಅಕ್ಯುಮುಲೇಷನ್ ದಾಗಿತ್ತು, ಡಿಸ್ಟ್ರಿಬ್ಯೂಷನ್ ದಾಗಿತ್ತು, ಮಾರ್ಕ್ಡೌನ್ ದಾಗಿತ್ತು, ಮಾರ್ಕೆಟ್ ದಾಗಿತ್ತು ಅದನ್ನ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡೋದು ಒಳ್ಳೇದಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಷ್ಟು ನೋಡ್ಕೊಂಡು ಕಿಶನ್ ಕೆಲಸ ಮಾಡಿ. ಆಮೇಲೆ ನಿಮ್ಗೆ ಪ್ರೀವಿಯಸ್ ಆಗಿ ನಾನು ಕೆಲವೊಂದಿಷ್ಟು ವಿಡಿಯೋದನ್ನ ಹೇಳಿದೆ, ಹೌ ಟು ಕ್ಯಾಚ್ ಟಾಪ್ ಅಂಡ್ ಬಾಟಮ್. ನಾ ಮತ್ತೆ ನಮಗೆ ಸೈಕಾಲಜಿ ಬಗ್ಗೆ ನಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳಿದೆ. ಟ್ರೆಂಡ್ ಲೈನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಹೇಳಿದೆ. ಆ ವಿಡಿಯೋಗಳನ್ನ ನೋಡ್ಕೊಂಡು ಆಮೇಲೆ ನೀವು ಸ್ವಲ್ಪ ಏನ್ ಮಾಡ್ರಪ್ಪ ಅಂದ್ರೆ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ಟೆಸ್ಟ್ ಮಾಡ್ಕೊಂಡ್ರೆ ನೀವು ಸ್ವಲ್ಪ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗತ್ತೆ ಮಾರ್ಕೆಟ್. ಯಾಕಪ್ಪ ನೀವು ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಏನೂ ಗೊತ್ತಾಗಂಗಿಲ್ಲ. ಸೊ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು.